ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ JDC ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಈ ವಿಡಿಯೋದಲ್ಲಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ DSCRT ಅವರು ಇವತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದ 7ನೇ ತರಗತಿ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯ ಪರೀಕ್ಷೆಯನ್ನು ನಡೆಸಲಾಯಿತು. ಸೊ ಈ ಪರೀಕ್ಷೆಯ ಕೀ ಆನ್ಸರ್ ಅಂದರೆ ಸರಿಯಾದ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಮಕ್ಕಳೇ, ಮೊದಲೇ ಮೇನಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಸರಿಯಾದ ಪರ್ಯಾಯವನ್ನು ಆರಿಸಿ ವರ್ಣಮಾಲೆ ಅಕ್ಷರದೊಂದಿಗೆ ಸಂಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದರು. ಮೊದಲನೇ ಪ್ರಶ್ನೆ 25% ದಶಮಾಂಶ ರೂಪ ಯಾವುದು ಅಂತ ಕೇಳಿದರು. ಅದಕ್ಕೆ ಉತ್ತರ ಆಪ್ಷನ್ A 0.25 ಅನ್ನೋದು ಸರಿಯಾದಂಥ ಉತ್ತರ ಆಗಿದೆ ಮಕ್ಕಳೇ. ಸೊ ನೀವು ಕ್ವಶನ್ ಪೇಪರ್ ಇಟ್ಕೊಂಡು ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡ್ಕೋಬೋದು. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ ಅಂತ ಹೇಳ್ತಾ ಹಾಗೆ ಬನ್ನಿ ಎರಡನೇ ಪ್ರಶ್ನೆಗೆ ಉತ್ತರ ನೋಡೋಣ. ಭಾಗಲಬ್ಧ ಸಂಖ್ಯೆ ಮತ್ತು ಅದರ ಹೃತ್ಕ್ರಮದ ಗುಣಲಕ್ಷಣವು ಯಾವಾಗಲೂ ಅನ್ನೋದು ಇದೆ. ಅದಕ್ಕೆ ಉತ್ತರ A ಆಪ್ಷನ್ A 0 ಆಗಿರುತ್ತೆ. ಆ ಕಾರಣಕ್ಕೆ ಎರಡನೇ ಪ್ರಶ್ನೆಗೆ 0. ಮೂರನೇದಕ್ಕೆ ವೃತ್ತಾಕಾರದ ವಲಯದ ಸುತ್ತಲಿನ ಒಟ್ಟು ದೂರವು ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಉತ್ತರ ಸರಿಯಾದ ಉತ್ತರ ವೃತ್ತಾಕಾರದ ವಲಯದ ಸುತ್ತಲಿನ ಒಟ್ಟು ದೂರ ಪರಿಧಿ ಅನ್ನೋದು ಆಪ್ಷನ್ಸ್ B ಅನ್ನೋದಾಗುತ್ತೆ. ನಾಲ್ಕನೇ ಪ್ರಶ್ನೆ ನೋಡೋದಾದರೆ 5^2 ಬೆಲೆ ಎಷ್ಟು ಅಂತ ಇದೆ. ಅದ್ರ 5 × 5 25 ಆಗುತ್ತೆ. ಆದ್ದರಿಂದ ಆಪ್ಷನ್ C ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಎರಡನೇ ಮೇನು ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಐದನೇ ಪ್ರಶ್ನೆ ಸಮಬಾಹು ತ್ರಿಭುಜದ ಪ್ರತಿ ಒಳಕೋನಗಳ ಅಳತೆ ಎಷ್ಟು ಅಂತ ಕೊಟ್ಟಿದ್ದರು. ಅದು 60 ಡಿಗ್ರಿ ಆಗುತ್ತೆ. ಸೊ ಆರನೇ ಪ್ರಶ್ನೆ ವರ್ಗಗೋಪುರದಲ್ಲಿ ಒಟ್ಟು ಮುಖಗಳ ಸಂಖ್ಯೆ ಎಷ್ಟು ಅಂತ ಇದೆ. ಸೊ ವರ್ಗಗೋಪುರದಲ್ಲಿ ಒಟ್ಟು 6 ಮುಖಗಳು ಕಂಡುಬರುತ್ತೆ. ವರ್ಗಗೋಪುರದಲ್ಲಿ ಒಟ್ಟು ಮುಖಗಳ ಸಂಖ್ಯೆ 5 ಮಕ್ಕಳ 5. ಸೊ ಆ ಕಾರಣಕ್ಕೆ 5 ಅನ್ನೋದು ಇಲ್ಲಿ ನಾನು ಮಿಸ್ಸಾಗಿ 6 ಅಂತ ಹಾಕಿದ್ದೀನಿ. ಅದರಿಂದ ಸರಿಯಾದ ಉತ್ತರ 5 ಅಂತ ಇದೆ. ಹಾಗೆ ನೆಕ್ಸ್ಟು -3ನೇ 1 ಅಥವಾ 4 - 1ಗಳಲ್ಲಿ ದೊಡ್ಡ ಭಾಗಲಬ್ಧ ಸಂಖ್ಯೆ ಯಾವುದು ಅಂದರೆ -3ನೇ 1 ಆಗಿದೆ, ಅಥವಾ 1/-3 ಅನ್ನೋದು ದೊಡ್ಡ ಸಂಖ್ಯೆ ಆಗುತ್ತೆ. ಆರನೇ ಪ್ರಶ್ನೆ ಮತ್ತೊಂದು ಸಾರಿ ಹೇಳ್ತೀನಿ ನೋಡಿ. ವರ್ಗಗೋಪುರದಲ್ಲಿ ಒಟ್ಟು ಮುಖಗಳ ಸಂಖ್ಯೆ 5. ಸೊ ನಾನು ಮಿಸ್ಟೇಕಾಗಿ 6 ಅಂತ ಆಗ್ಬಿಟ್ಟಿದೆ, ಅದರಿಂದ ಶ್ರಮಿಸಬೇಕು ಅಂತ ಕೇಳ್ಕೊತಾ. ಎಂಟನೇ ಪ್ರಶ್ನೆ ಒಂದೇ ಕೇಂದ್ರವನ್ನು ಹೊಂದಿರುವ ವೃತ್ತಗಳಿಗೆ ಕೇಂದ್ರೀಯ ವೃತ್ತ ಎನ್ನುವರು. ಕೇಂದ್ರೀಯ ವೃತ್ತ ಎನ್ನುವರು ಅನ್ನೋದು ಸರಿಯಾದಂಥದ್ದು. ಹಾಗೆ ಮೂರನೇ ಮೇನು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಇದೆ. ಸೊ ಇಲ್ಲಿ ಲೆಕ್ಕಗಳನ್ನ ಮಾಡಬೇಕಾಗಿರೋದ್ರಿಂದ ನಾನು ಸಿಂಪಲಾಗಿ ಉತ್ತರಗಳನ್ನ ಹೇಳ್ಬಿಡ್ತೀನಿ. ಸೊ 9ನೇ ಪ್ರಶ್ನೆ C ಮತ್ತು Dಗಳ ವ್ಯತ್ಯಾಸಕ್ಕೆ ಅವುಗಳ ಮೊತ್ತದಿಂದ ಗುಣಿಸಿದೆ. ಈ ಹೇಳಿಕೆಯನ್ನು ಬೀಜೋಕ್ತಿ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದನ್ನು ಲೆಕ್ಕವನ್ನು ಮಾಡಬೇಕಾಗುತ್ತೆ ಮಕ್ಕಳ. 10ನೇದು ಸಂಖ್ಯೆ 2 ಕ್ಯೂಬ್ನೇ 4 ಘಾತಾಂಕ ನಿಯಮದಲ್ಲಿ ಬಳಸಿ ಸುಲಭೀಕರಿಸಿ ಅಂತಂದರೆ 2 × 2 × 2 8 ಬರುತ್ತೆ. ಸೊ 8 × 8 × 8 8 ಅಂತ 4 ಸಲ ಹಾಕೊಂಡ್ರೆ ಒಟ್ಟು 4096 ಬರುತ್ತೆ. ಆ ಕಾರಣಕ್ಕೆ ಉತ್ತರ 4096 ಆಗುತ್ತೆ. 11ನೇ ಪ್ರಶ್ನೆಗೆ ಇಂಗ್ಲೀಷ್ ಅಕ್ಷರದ Z ಅಕ್ಷನಲ್ಲಿ ಇರುವ ಪರಿಭ್ರಮಣ ಸಮಮಿತಿಯ ಕ್ರಮ ಎಷ್ಟು ಅನ್ನೋದಕ್ಕೆ ಅದಕ್ಕೆ ಉತ್ತರ 2 ಆಗುತ್ತೆ. ಸೊ ಅದನ್ನ ಲೆಕ್ಕದ ಮೂಲಕ ಮಾಡಬೇಕಾಗುತ್ತೆ. 12ನೇತೆ ಆಯತಘನ ಮತ್ತು ವೃತ್ತ ಇವುಗಳಲ್ಲಿ ಯಾವುದು ಘನಾಕೃತಿಯಾಗಿದೆ ಬರೆಯಿರಿ ಅನ್ನೋದು ಆಯತಘನ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಈ ಕೆಳಗಿನ ಬಿಡಿಸಿ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಕೆಲವು ಲೆಕ್ಕಗಳಿಗೆ ಇಲ್ಲೇ ಬಿಡಿಸಿದ್ದೀನಿ, ಜಾಗ ಇಲ್ಲದೆ ಇರೋ ಕಾರಣಕ್ಕೆ ಮತ್ತೊಂದು ಲೆಕ್ಕಗಳನ್ನ ನಾನು ಬಾಯಲ್ಲಿ ಹೇಳ್ತೀನಿ ನೋಡಿ ಮಕ್ಕಳ. 13ನೇದಕ್ಕೆ ಈ ಕೆಳಗಿನ ಬೀಜಪದಗಳಿಗೆ ಇರುವ ಸಜಾತಿ ಬೀಜಪದಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ಸಜಾತಿಯ ಬೀಜಾಕ್ಷರಗಳನ್ನು ನಾನು ಬರೆದಿದ್ದೀನಿ, ನೋಡ್ಬೋದು ನೀವು. ಸೊ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ 14ನೇ ಪ್ರಶ್ನೆಗೆ ವರ್ಣಮಾಲೆಯಲ್ಲಿ ಇರುವ 4 ಅಕ್ಷರಗಳು ಯಾವುದಾದ್ರೂ ಬರೀಬೋದು, ಲಂಬ ಸಮಮಿತಿ ಇರುವಂಥದ್ದು. 15ನೇ ಪ್ರಶ್ನೆಗೆ 250 ಅಂತಿಮ ಉತ್ತರ ಬರುತ್ತೆ. ಹಾಗೆ 16ನೇ ಪ್ರಶ್ನೆಗೆ -5/-2 ಆಗುತ್ತೆ. ಹಾಗೆ 17ನೇ ಪ್ರಶ್ನೆಗೆ ನೀವು ನೋಡ್ಬೋದು ಅಪವರ್ತನ ವೃಕ್ಷ ನಮ್ಮ ಬಲಭಾಗದಲ್ಲಿ ಬರೆದಿದ್ದೀನಿ ಮಕ್ಕಳ. ಸೊ ನೀವು ನೋಡ್ಕೋಬೋದು. ಹಾಗೆ 18ನೇ ಪ್ರಶ್ನೆಗೆ 2^8. 19ನೇ ಪ್ರಶ್ನೆಗೆ 4 2 ಆಗುತ್ತೆ. 20ನೇ ಪ್ರಶ್ನೆಗೆ ಅಂಚು 8 ಶೃಂಗ 5 ಅನ್ನೋದಾಗುತ್ತೆ. ಹಾಗೆ 21ನೇ ಪ್ರಶ್ನೆಗೆ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. 21 22 23 24. ಸೊ ಅದರಿಂದ ಈ ಪ್ರಶ್ನೆ ಪತ್ರಿಕೆ ನನ್ನ ಪ್ರಕಾರ ಮಕ್ಕಳ ತುಂಬ ಸರಳವಾಗಿತ್ತು. ಇದೇ ತರಹ ನನ್ನ ಪ್ರಶ್ನೆ ಪತ್ರಿಕೆ ಉತ್ತರಗಳು ಹೀಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ. ಏನಾದರೂ
ಮುಂದಿನ ಪರೀಕ್ಷೆಯ ಇಂಗ್ಲೀಷ್ ಪತ್ರಿಕೆಯನ್ನು ನಾಳೆ ಬಿಡ್ತೀನಿ. ಸೊ ವಿಡಿಯೋನ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.